ಇಲ್ಲಿ ನೋಡಿ ಅವ್ರಿಗೂ ಬೇಡ ಇವ್ರಿಗೂ ಬೇಡ ಅಂತ ಮತ್ತೊಂದೆಡೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಾರ್ಯವೈಖರಿಗೆ ಅಸಮಾಧಾನ ಹೊರಹಾಕಿದ್ದಾರೆ. ತಟಸ್ಥ ಬಣದ ಮೂವರು ನಾಯಕರು ಬಿವೈವಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಪಕ್ಷದ ಕಾರ್ಯವೈಖರಿ ಬಗ್ಗೆ ನಾಯಕರಿಂದಲೇ ಅಸಮಾಧಾನಗಳು ಕೇಳಿ ಬಂದಿದ್ದಾವೆ. ರಾಜ್ಯಾಧ್ಯಕ್ಷರ ಕೆಲಸದ ಕುರಿತು ಹಿರಿಯ ನಾಯಕರು ದೂರು ಕೊಟ್ಟಿದ್ದಾರೆ. ಬೊಮ್ಮಾಯಿ, ಸಿಟಿ ರವಿ, ಸದಾನಂದ ಗೌಡರು ನೇರವಾಗಿ ಮಾತಾಡಿದ್ದಾರೆ. ರಾಮುಲು ಅಗರ್ವಾಲ್ ಕಿಡಿನುಡಿ ಬಳಿಕ ಇನ್ನೂ ಹೆಚ್ಚಾಯಿತು ಅಸಮಾಧಾನ. ವಿಜೇಂದ್ರ ನಡೆ ಕುರಿತು ಅಸಮಾಧಾನವನ್ನ ಪ್ರದರ್ಶನ ಮಾಡಿದ್ದಾರೆ ಸೀನಿಯರ್ಸ್ ಲೀಡರ್. ನೋಡಿ, ವಿಜೇಂದ್ರ ಅವರ ಕಾರ್ಯವೈಖರಿ ಕೂಡ ಅಸಮಾಧಾನವನ್ನ ತಂದಿದೆ. ಇಷ್ಟ ಆಗ್ತಾ ಇಲ್ಲ ಅವರ ಕೆಲಸಗಳು. ಯಾಕಂದ್ರೆ ಅವರು ಹೈಕಮಾಂಡ್ ಮಟ್ಟದಲ್ಲಿ ಕೆಲವೊಂದಿಷ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆರ್ ಅಶೋಕ್ ಅವರ ವಿರುದ್ಧವೇ ಅವರು ದೂರು ಕೊಟ್ಟಿದ್ದಾರೆ ಅನ್ನುವಂಥ ಚರ್ಚೆ ಇದೆ. ಯಾಕೆಂದರೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಉತ್ತಮ ಸಾಧನೆಯನ್ನು ಮಾಡಿಲ್ಲ, ಕಳಪೆ ಪ್ರದರ್ಶನವನ್ನು ತೋರಿದ್ದಾರೆ ಅನ್ನೋದು. ಮತ್ತು ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಕಪಕ್ಷೀಯವಾಗಿ ವಿಜೇಂದ್ರ ಅವರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನೋದು ಇವರ ಆರೋಪ, ಸೀನಿಯರ್ಸ್ ಲೀಡರ್ಸ್ದು. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ. ಹಾಗಾಗಿನೇ ನಿನ್ನೆ ಸದಾನಂದ ಗೌಡ ಅವರ ಮನೆಯಲ್ಲಿ ಒಂದು ಸಭೆ ಆಯ್ತಲ್ವ, ಅಲ್ಲಿ ಸದಾನಂದ ಗೌಡ ಆಗಿರ್ಬೋದು, ಸಿಟಿ ರವಿ ಆಗಿರ್ಬೋದು, ಅಶೋಕು, ಇವರೆಲ್ಲರೂ ಕೂಡ ವಿಜೇಂದ್ರ ಅವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ರು. ಅಂದರೆ ಇಲ್ಲಿ ಅವರ ಕಾರ್ಯವೈಖರಿ ಇವರಿಗೆ ಸಮ್ಮತವಿಲ್ಲ. ನೋಡಿ, ಜಿಲ್ಲಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಕೂಡ ನಿನ್ನೆ ಕೆಲವೊಂದಿಷ್ಟು ತಮ್ಮದೇ ಆದಂಥ ಒಮ್ಮತದ ನಿರ್ಧಾರಗಳನ್ನು ತೆಗೆದುಕೊಂಡು ಅಗರ್ವಾಲ್ ಅವರಿಗೆ ತಿಳಿಸಿದ್ದಾರೆ. ತಮಗೆ ಬೇಕಾದವರಿಗೆ ಅಧ್ಯಕ್ಷ ಸ್ಥಾನ ಪಟ್ಟವನ್ನು ವಿಜೇಂದ್ರ ಅವರು ಕಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಸದಾನಂದ ಗೌಡ ಆ್ಯಂಡ್ ಟೀಮ್ನವ್ರದ್ದಾಗಿದೆ. ಜೊತೆಗೆ ತಮ್ಮ ವಿರುದ್ಧವೇ ಹೈಕಮಾಂಡ್ ನಾಯಕರಿಗೆ ದೆಹಲಿಗೆ ಹೋಗಿ ದೂರು ಕೊಟ್ಟು ಬಂದಿದ್ದಾರೆ ಅನ್ನುವಂಥ ಆರೋಪ ಕೂಡ ಇವರದ್ದಾಗಿದೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಫೈಟ್ ಶುರುವಾಗಿದೆ ಯತ್ನಾಳ್ ಮತ್ತು ವಿಜೇಂದ್ರ ನಡುವೆ, ಅಂದರೆ ಬಣದ ನಡುವೆ. ಈಗ ಸದ್ದಿಲ್ಲದೆ ಬೆಲ್ಲದ ಹೆಸರು ಕೂಡ ಮುಂಚೂಣಿಯಲ್ಲಿ ಓಡ್ತಾ ಇದೆ. ಅಂದರೆ ತಾವೇ ಪವರ್ಫುಲ್ ಅಂಥೇಳಿ ಸಂದೇಶವನ್ನು ಸಾರ್ಲಿಕ್ಕೆ ಮುಂದಾಗಿದ್ದಾರಾ ಈ ತಟಸ್ಥ ಬಣದವರು ಅನ್ನುವಂಥ ವಾದ ಒಂದು ಕಡೆ. ಇನ್ನೊಂದು ಕಡೆ ವಿಜೇಂದ್ರ ವಿರುದ್ಧ ಯಾವ ರೀತಿ ಸೀನಿಯರ್ ಲೀಡರ್ಸ್ ಎಲ್ಲ ಒಗ್ಗಟ್ಟಾಗಿದ್ದಾರೆ ಅನ್ನೋದು. ಪ್ರಭು, ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ವಿಚಾರದ ಚರ್ಚೆಗಳು ಬಹಳವಾಗಿ ನಡೀತಾ ಇದೆ. ಈಗ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಅಪಸ್ವರಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ ನಮಗೆ ಯಾವುದೇ ರೀತಿಯಂತ ಆಕ್ಷೇಪವಿಲ್ಲ ಅಥವಾ ತಕರಾರಿಲ್ಲ. ಆದರೆ ಪ್ರತಿ ಬಾರಿಯೂ ಕೂಡ ಪಕ್ಷನಿಷ್ಠರಾದಂತಹ ನಾವು ಕೊಡುವ ಸಲಹೆ ಸೂಚನೆಗಳನ್ನ ಸ್ವೀಕರಿಸುವ ಬದಲು ಅವರು ಏಕಪಕ್ಷ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ವರಿಷ್ಠರ ವಲಯಕ್ಕೆ ತೆರಳುತ್ತಿದ್ದ ಸಂದರ್ಭದಲ್ಲೂ ಕೂಡ ನಮ್ಮ ಕಾರ್ಯವೈಖರಿಯ ಬಗ್ಗೆ ಅವರು ಅಲ್ಲಿ ದೂರನ್ನ ಕೊಡ್ತಿದ್ದಾರೆ. ಇದು ಸರಿಯಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ಕೊಂಡಿದ್ದಾರೆ. ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಇದೇ ವಿಚಾರವನ್ನ ಪಕ್ಷನಿಷ್ಠರ ಬಳಗದ ಪ್ರಮುಖ ನಾಯಕರಾದಂತಹ ಸದಾನಂದ ಗೌಡ, ಸಿಟಿ ರವಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅಶೋಕ್ ಅವರು ಕೂಡ ಇದಕ್ಕೆ ದನಿಗೂಡಿಸಿದ್ದಾರೆ. ಬೊಮ್ಮಾಯಿ ಅವರು ಕೂಡ ನೇರವಾಗಿ ಈ ವಿಚಾರವನ್ನ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ವಿಜೇಂದ್ರ ಅವರ ವಿಚಾರದಲ್ಲಿ ನಮ್ಗೆ ಯಾವುದೇ ರೀತಿಯಂತ ಆಕ್ಷೇಪವಿಲ್ಲ. ಅವರೇ ಅಧ್ಯಕ್ಷರಾಗಿ ಮುಂದುವರೆದ್ರು ನಮ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ನಮಗೆ ಪಕ್ಷ ಮುಖ್ಯ. ಪಕ್ಷ ಇದ್ರೆ ನಾವೆಲ್ಲರೂ ಇರೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಳಿ ಅನ್ನುವಂತ ಕಿವಿ ಮಾತನ್ನು ಹೇಳಿದ್ರು ಕೂಡ ಅವರು ಅದನ್ನ ಸಭೆ ಮಾಡಿದ ಸಂದರ್ಭದಲ್ಲಿ ಒಪ್ಕೊಳ್ತಾರೆ, ಆನಂತರ ಇಂಪ್ಲಿಮೆಂಟ್ ಮಾಡಲ್ಲ. ಹೀಗಾದ್ರೆ ತಪ್ಪಾಗುತ್ತೆ. ಪಕ್ಷ ಕಟ್ಟುವ ಕೆಲಸಕ್ಕೆ ನಮ್ಗೆ ಎಲ್ಲೂ ಕೂಡ ಹಿನ್ನಡೆ ಆಗ್ಬಾರ್ದು. ಈ ವಿಚಾರದಲ್ಲಿ ನೋವಾದ್ರೆ ಅಥವಾ ನಮಗೆ ಅದು ಸರಿ ಅನ್ಸಿಲ್ಲ ಅಂತಂದ್ರೆ ನಾವು ನೇರವಾಗಿ ನಮ್ಮ ಕಾರ್ಯತಂತ್ರವನ್ನ ಪ್ರದರ್ಶನ ಮಾಡಬೇಕಾಗತ್ತೆ ಅನ್ನುವಂತ ವಿಚಾರವನ್ನ ಅಗರ್ವಾಲ್ ಅವರಿಗೆ ತಿಳಿಸಿದ್ರು. ಅದರ ಭಾಗವಾಗಿ ಅಗರ್ವಾಲ್ ಅವರು ಕೂಡ ಹಿರಿಯ ನಾಯಕರ ಮಾತಿಗೆ ಸಮ್ಮತಿಯನ್ನ ಸೂಚಿಸಿ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 39 ಜಿಲ್ಲಾ ಘಟಕಗಳ ಅಧ್ಯಕ್ಷರ ನೇಮಕ ಮಾಡುವಾಗ ಅದರ ಪರಾಮರ್ಶೆಯ ಜವಾಬ್ದಾರಿಯನ್ನ ನೀವು ಮಾಡಿ ಅನ್ನುವಂತ ಹೊಣೆಯನ್ನ ಇವರಿಗೆ ಕೊಟ್ಟಿದ್ರು. ಅಲ್ಲಿ ಅಂತಿಮ ವಿಜೇಂದ್ರ ಅವರು ಮತ್ತು ಎದುರಾಳಿ ಬಣದ ಅವರು ನೀಡಿದಂತಹ ಪಟ್ಟಿಗಳನ್ನು ಸಮರ್ಪಕವಾಗಿ ಪರಿಶೀಲಿಸಿ ನೀವು ನಿರ್ಧಾರವನ್ನ ಪ್ರಕಟಿಸಿ ಹೆಸರನ್ನ ಅಂತಿಮಗೊಳಿಸಿ ಅನ್ನುವಂತ ಮಾತನ್ನ ಹೇಳಿದ್ರು. ಅದನ್ನ ಈ ಬಣದ ನಾಯಕರು ಮಾಡಿದ್ದಾರೆ. ಹಾಗೆ ಪರಿಸ್ಥಿತಿ ಏನಾದ್ರೂ ಉಲ್ಬಣಕ್ಕೆ ಹೋದ ಸಂದರ್ಭ ಬಂದರೆ ಅಥವಾ ಬಣ ರಾಜಕಾರಣದ ಪರಿಸ್ಥಿತಿ ಇನ್ನೂ ಬಿಗುವಾದ್ರೆ ಅಂತ ಸಂದರ್ಭದಲ್ಲಿ ಪಕ್ಷವನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದರ ಕುರಿತು ಕೂಡ ಪೂರ್ಣ ಪ್ರಮಾಣದ ಚರ್ಚೆ ಅಲ್ಲದಿದ್ರು ಮೊದಲ ಹಂತದ ಚರ್ಚೆಯನ್ನ ಮಾಡಿದ್ದಾರೆ. ನಮ್ಮ ಬಣದಿಂದ ಎರಡು ಬಣಕ್ಕೂ ಸಮಸ್ಯೆ ಆಗದ ರೀತಿಯಲ್ಲಿ ಪಕ್ಷವನ್ನ ಉಳಿಸಿಕೊಳ್ಳುವ ನಿಟ್ಟಿಗೆ ಒಬ್ಬರು ಅಭ್ಯರ್ಥಿಗಳನ್ನ ಸನ್ನಿವೇಶ ಬೇಡಿದ್ರೆ ಹಾಕುವಂತ ನಿರ್ಧಾರವನ್ನ ಮಾಡಬೇಕು ಅನ್ನುವಂತ ಚರ್ಚೆ ಆಗಿದೆ. ಇಂತಹ ಸನ್ನಿವೇಶ ಬಂದ್ರೆ ಈ ಹಿಂದೆ
ರಾಜ್ಯಾಧ್ಯಕ್ಷರ ಹುದ್ದೆಯಲ್ಲಿ ಹೆಸರಲ್ಲೇ ಮುಂಚೂಣಿಯಲ್ಲಿ ನಿಂತಿದ್ದಂತಹ ಅರವಿಂದ್ ಬೆಲ್ಲದವರನ್ನೇ ಮತ್ತೊಮ್ಮೆ ಕಣಕ್ಕಿಳಿಸಬೇಕಾಗತ್ತೆ, ಅಥವಾ ಆದ್ರೂ ಕೂಡ ನಾವೆಲ್ಲರೂ ಅವರ ಬೆನ್ನಿಗೆ ನಿಲ್ಲಬೇಕು ಅನ್ನುವಂತಹ ಮಾತನ್ನ ಹೇಳ್ಕೊಂಡಿದ್ದಾರೆ. ಹೀಗಾಗಿ ರಾಜ್ಯಾಧ್ಯಕ್ಷರ ಹುದ್ದೆಯ ಸನ್ನಿವೇಶ ಬದಲಾದಲ್ಲಿ ಅರವಿಂದ್ ಬೆಲ್ಲದವರು ಕೂಡ ಕಣಕ್ಕಿಳಿಯಲಿಕ್ಕೆ ರೆಡಿಯಾಗಿ ಅನ್ನುವಂತಹ ಸೂಚನೆಯನ್ನು ಕೂಡ ಈ ತಂಡ ಕೊಟ್ಟಿದೆ. ಹೀಗೆ ಬಣ ರಾಜಕಾರಣದಿಂದ ಸುಸ್ತಾಗಿದ್ದಂತಹ ಬಿಜೆಪಿ ಪಕ್ಷಕ್ಕೆ ಈಗ ತಟಸ್ಥ ಬಣ ಕ್ಷಿಪ್ರ ಕಾರ್ಯಾಚರಣೆ ರೂಪದಲ್ಲಿ ಮುನ್ನೆಲೆಗೆ ಬಂದು ನಿಂತುಕೊಂಡಿದೆ. ಪಕ್ಷದ ಎಲ್ಲ ನಿರ್ಧಾರಗಳನ್ನ ನಾವೇ ಅಂತಿಮ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಪಕ್ಷವನ್ನು ಉಳಿಸುವ ನಿಟ್ಟಿನಲ್ಲಿ ಎಂತದ್ದೇ ರಿಸ್ಕ್ ಅನ್ನ ಬೇಕಾದ್ರೂ ನಾವು ತೆಗೆದುಕೊಳ್ಳಕ್ಕೆ ಸಿದ್ಧ ಅನ್ನುವಂತ ಮಾತನ್ನ ವರಿಷ್ಠರ ವಲಯಕ್ಕೂ ಕೂಡ ತಲುಪಿಸುವ ಪ್ರಯತ್ನವನ್ನ ಈ ಬಳಗ ಮಾಡಿದೆ. ಬೊಮ್ಮಾಯಿ, ಸದಾನಂದಗೌಡ ಹಾಗೆ ಸಿ.ಟಿ. ರವಿಯಂತಹ ಅವರ ಜೊತೆಗೆ ಇನ್ನೊಂದಷ್ಟು ಜನ ನಾಯಕರುಗಳು ಕೂಡ ಜೊತೆ ಸೇರ್ಕೊಂಡಿದ್ದಾರೆ. ಅವರು ಪಕ್ಷದ ಉಳಿವಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಈ ಬೆಳವಣಿಗೆಗಳನ್ನ ವರಿಷ್ಠರು ಯಾವ ರೀತಿ ನೋಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಎಲ್ಲ ಪ್ರಕ್ರಿಯೆಗಳ ನಿರ್ಧಾರಗಳಾಗಲಿದೆ ಪ್ರಭು. ಅಂದ್ರೆ ರಾಕೇಶ್, ಇವೆಲ್ಲ ನೋಡ್ತಾ ಇದ್ದೀವಿ, ಯತ್ನಾಳ್ ಬಣ, ವಿಜೇಂದ್ರ ಬಣ, ಈಗ ಈ ಒಂದು ತಟಸ್ಥ ಬಣ ಈಗ ಹೊಸದಾಗಿ ಉಟ್ಕೊಂಡಿದೆ. ಅಂದರೆ ಎಲ್ಲವೂ ಕೂಡ ವಿಜೇಂದ್ರ ಅವರ ವಿರುದ್ಧವೇ ನಡೀತಾ ಇರೋದು. ಹಾಗಾಗಿ ಅವರ ಕಾರ್ಯವೈಖರಿ ಅಸಮಾಧಾನವನ್ನು ತಂದಿದ್ದು ಒಂದು ಕಡೆ ಆದರೆ, ಈಗ ಅವರ ಒಂದು ಅಧ್ಯಕ್ಷ ಪಟ್ಟಕ್ಕೇ ಕಂಪ್ಲೀಟ್ ಆಗಿ ಎರಡೂ ಬಣಗಳು ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಒಂದು ಸಂದೇಶವನ್ನು ಕೊಡೋ ಸಾಧ್ಯತೆಗಳು ಹತ್ತಿರ ಬರ್ಬೋದಾ ಅಂತ ಹೀಗೆ? ಹೌದು ಪ್ರಭು, ವಿಜಯೇಂದ್ರ ಅವರ ವಿಚಾರದಲ್ಲಿ ಅಂದ್ರೆ ಕೆಲಸದ ವಿಚಾರದಲ್ಲಿ ಅವರಿಗೆ ಅಸಮಾಧಾನ ಯಾವುದೂ ಇಲ್ಲ. ಆದ್ರೆ ಪಕ್ಷ ಸಂಘಟನೆ ವಿಚಾರದಲ್ಲಿ ಹಿರಿಯರು ಕೊಡ್ತಿರುವ ವಿಚಾರಗಳನ್ನ, ಸಲಹೆ ಸೂಚನೆಗಳನ್ನು ಅವರು ಪರಿಗಣಿಸ್ತಾ ಇಲ್ಲ ಅನ್ನುವಂತ ಗಂಭೀರ ಆರೋಪ ಎರಡೂ ಕಡೆಯಲ್ಲಿ ನಡೀತಾ ಇದೆ. ಏಕಪಕ್ಷೀಯ ನಿರ್ಧಾರಗಳಿಂದ ತಮ್ಮ ತಂಡವನ್ನು ಕಟ್ಟುವ ಬದಲು ಪಕ್ಷಕ್ಕೆ ಯಾರು ನಿಷ್ಠಾವಂತರ ಕೆಲಸ ಮಾಡ್ತಾರೆ, ಯಾರಿಂದ ಪಕ್ಷ ಬೆಳವಣಿಗೆ ಸಾಧ್ಯ ಅಂತವರನ್ನ ಆಯಾ ಜಾಗಕ್ಕೆ ಜವಾಬ್ದಾರಿಯನ್ನಾಗಿ ಮಾಡಿ ಅವರ ವಿಶ್ವಾಸವನ್ನು ಪಡೆದು ನೀವು ಮುಂದುವರಿರಿ ಅನ್ನುವಂತ ಮಾತನ್ನು ಇವರು ಹೇಳ್ಕೊಳ್ತಿದ್ದಾರೆ. ತಟಸ್ಥ ಬಣ ಮೊದಲಿನಿಂದಲೂ ಕೂಡ ಈ ಹಿಂದೆ ಪಕ್ಷದ ವಿರುದ್ಧ ಬಂದ ಯಾವುದೇ ರೀತಿಯಂತ ಆರೋಪ ಆಕ್ಷೇಪಗಳಿದ್ದಾಗಲೂ ಕೂಡ ಪಕ್ಷ ನಿಷ್ಠರಿಗೆ ಮನ್ನಣೆಯನ್ನು ಕೊಡಬೇಕು ಅನ್ನುವಂತ ಬೇಡಿಕೆಯನ್ನು ಇಟ್ಕೊಂಡಿತ್ತು. ಸದಾನಂದ ಗೌಡರು ಈ ವಿಚಾರದಲ್ಲಿ ಎರಡೂ ಬಣಗಳ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡ್ರು ಕೂಡ ಪಕ್ಷ ಸುಧಾರಣೆ ವಿಚಾರಕ್ಕೆ ಆಗಾಗ ವರಿಷ್ಠರಿಗೆ ಪತ್ರ ಬರೆದು ಆಗ್ಬೇಕಾದ ಸುಧಾರಣೆಗಳ ಬಗ್ಗೆ ಗಮನ ಸೆಳೀತಾ ಇದ್ರು. ಸೊ ಈ ವಿಚಾರಕ್ಕೆ ಒಂದಷ್ಟು ಜನ ಒಟ್ಟಿಗೆ ಸೇರಿಕೊಂಡು ಈಗ ಈ ಬಣ ರಾಜಕಾರಣದ ಮಧ್ಯದಲ್ಲಿ ಸಿಲುಕಿದ್ರೆ ಪಕ್ಷದ ಅಸ್ತಿತ್ವವೇ ಇಲ್ಲ ಅನ್ನುವಂತ ಸನ್ನಿವೇಶ ಬಂದ್ರೆ ನಮ್ಮ ರಾಜಕೀಯ ಬದುಕು ಏನಾಗಬೇಕು ಅನ್ನುವುದನ್ನ ಮುನ್ನೆಲೆಗೆ ತಂದು ಗಣನೆಗೆ ತೆಗೆದುಕೊಂಡು ಈಗ ಈ ತಟಸ್ಥ ಬಣವನ್ನ, ಹಿಂದೆ ಸದ್ದಿಲ್ಲದೆ ಕೂತಿದ್ದ ಬಣವನ್ನ ಮುನ್ನೆಲೆಗೆ ತಂದುಕೊಂಡು ಅದನ್ನ ಆಕ್ಟಿವ್ ಮಾಡಿದ್ದಾರೆ. ಮಾಜಿ ಸಚಿವರು, ಶಾಸಕರುಗಳು, ಒಂದಷ್ಟು ಮಂದಿ ಪಕ್ಷ ನಿಷ್ಠರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡಿಕೊಂಡು ಈ ಬಣವನ್ನ ಮುನ್ನಡೆಸುವ ಯೋಚನೆಯನ್ನ ಮಾಡ್ತಿದ್ದಾರೆ. ಯಾವುದೇ ಬಣ ಇಲ್ಲದಿದ್ರೂ ಕೂಡ ಪಕ್ಷದ ಬೆನ್ನೆಲುಬಾಗಿ ನಿಲ್ಲುವ ಕೆಲಸವನ್ನ ನಾವು ಮಾಡ್ತೇವೆ. ಈ ಹಿಂದೆ ಸಂಘದ ಬೆನ್ನೆಲು ನಿಂತು ತೆಗೆದುಕೊಳ್ತಿದ್ದಂತಹ ಪ್ರಮುಖ ನಾಯಕರೆಲ್ಲರೂ ಈ ಬಣದಲ್ಲಿರೋದ್ರಿಂದಾಗಿ ಇದು ಕೂಡ ಮುಂದಿನ ದಿನಗಳಲ್ಲಿ ಸನ್ನಿವೇಶ ಬದಲಾದರೆ ಆಕ್ಟಿವ್ ಆಗಿ ಕಣಕ್ಕಿಳಿಯುವಂತ ಸಾಧ್ಯತೆಗಳು ಕೂಡ ಇದೆ. ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.